ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅದು ಡಿಸೆಂಬರ್ 10, 2024. ಇದೇ ಸಮಯಕ್ಕೆ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇತ್ತು. ಕೂಡಲ ಸಂಗಮದ ಜಯ ಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿಗಾಗಿ ಹೋರಾಟ ನಡೆದಿತ್ತು. ಹೋರಾಟದ ಭಾಗವಾಗಿ ರಾಜ್ಯ ಸರ್ಕಾರದ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ಕಳೆದ ವರ್ಷ ಇದೇ ದಿನ ಆ ಲಾಠಿ ಚಾರ್ಜ್ ಆಗಿದ್ದ ದಿನವನ್ನ ದೌರ್ಜನ್ಯ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ ಪಂಚಮಸಾಲಿಗಳು. ಪಂಚಮಸಾಲಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಆಗಿತ್ತು. 200ಕ್ಕೂ ಅಧಿಕ ಟ್ರ್ಯಾಕ್ಟರ್ಗಳಲ್ಲಿ ಹೋರಾಟಗಾರರು ಬಂದಿದ್ದರು. ಸುವರ್ಣಸೌಧ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದು. ಕಳೆದ ವರ್ಷ ಡಿಸೆಂಬರ್ 10ನೇ ತಾರೀಕಿಗೆ ಲಾಠಿ ಚಾರ್ಜ್ ಆಗಿತ್ತು. ಸರ್ಕಾರದ ವಿರುದ್ಧ ಬೀದಿಗೆ ಇಳಿಯೋದಕ್ಕೆ ಇದೀಗ ಪಂಚಮಸಾಲಿ ಹೋರಾಟಗಾರರು ಸಜ್ಜಾಗಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಹೋರಾಟ ಆಗಿತ್ತು. ನಮಗೆ 2A ಮೀಸಲಾತಿಯನ್ನು ಕೊಡಬೇಕು ಅಂತ ಹೋರಾಟಗಾರರು ಹೋರಾಟವನ್ನು ಮಾಡ್ತಾ ಇದ್ರು. ಹೋರಾಟ ಶಾಂತಯುತವಾಗಿ ನಡೀತಾ ಇತ್ತು. ಆದರೂ ಕೂಡ ಪೊಲೀಸರು ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು ಎನ್ನುವಂಥ ಆರೋಪವನ್ನು ಶ್ರೀಗಳು ಮಾಡಿದ್ರು. ಈ ಪ್ರಕರಣವನ್ನು ನಿವೃತ್ತ ನ್ಯಾಯಾಧೀಶರಿಂದ ತನಿಖೆ ಮಾಡಬೇಕು ಅಂತ ಹೈಕೋರ್ಟ್ನಲ್ಲಿ ಒಂದು ಅರ್ಜಿ ಸಲ್ಲಿಕೆಯಾಗಿತ್ತು. ಧಾರವಾಡದ ಹೈಕೋರ್ಟ್ ಪೀಠ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಇದರ ತನಿಖೆಯನ್ನು ಮಾಡಿ ವರದಿಯನ್ನು ಸಲ್ಲಿಸಬೇಕು ಅಂತ ಸೂಚನೆಯನ್ನು ರಾಜ್ಯ ಸರ್ಕಾರ ಕೊಟ್ಟಿತ್ತು. ಕಳೆದ 5-6 ದಿನಗಳ ಹಿಂದಷ್ಟೇ ಈ ಪ್ರಕರಣದ ವರದಿ ಕೋರ್ಟ್ಗೆ ಸಲ್ಲಿಕೆಯಾಗಿದೆ. ಏನೇನಾಗಿತ್ತು, ಯಾರೆಲ್ಲ ಲಾಠಿ ಚಾರ್ಜ್ಗೆ ಒಳಗಾಗಿದ್ದರು, ಅವರೆಲ್ಲರ ಹೇಳಿಕೆಗಳನ್ನು ಮತ್ತು ಲಾಠಿ ಚಾರ್ಜ್ ಮಾಡಿದಂಥ ಅಧಿಕಾರಿಗಳನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಇದಾದ ನಂತರ ಲಾಠಿ ಚಾರ್ಜ್ ಆಗಿದ್ದ ದಿನವನ್ನು ಇದೀಗ ದೌರ್ಜನ್ಯದ ದಿನವನ್ನಾಗಿ, ಲಾಠಿ ಚಾರ್ಜ್ ಆಗಿದ್ದನ್ನು ದೌರ್ಜನ್ಯದ ದಿನವನ್ನಾಗಿ ಆಚರಣೆ ಮಾಡೋದಕ್ಕೆ ಪಂಚಮಸಾಲಿ ಹೋರಾಟಗಾರರು ನಿರ್ಧಾರ ಮಾಡಿದ್ದಾರೆ. ಆ ಭಾಗವಾಗಿ ಇವತ್ತು ಸರ್ಕಾರದ ವಿರುದ್ಧ ಹೋರಾಟಕ್ಕಿಳಿದಿದ್ದಾರೆ. ಕೂಡಲ ಸಂಗಮದ ಜಗದ್ಗುರುಗಳ ನೇತೃತ್ವದಲ್ಲಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಬೆಳಗಾವಿಯ ಗಾಂಧಿ ಭವನದಿಂದ ಸುವರ್ಣದ ಸೌಧದ ತನಕ ಆ ಪ್ರತಿಭಟನಾ ಟೆಂಟ್ ಏನಿದೆ ಅಲ್ಲಿಯ ತನಕ ಮೆರವಣಿಗೆ ಆಗುತ್ತೆ. ಪಂಚಮಸಾಲಿಗಳನ್ನು 3Bಯಿಂದ 2Aಗೆ ಸೇರಿಸಬೇಕು ಅಂತ ಅನೇಕ ವರ್ಷಗಳಿಂದ ಹೋರಾಟ ಆಗ್ತಾ ಇದೆ. ಆ ಹೋರಾಟದ ಭಾಗವಾಗಿ ಕಳೆದ ವರ್ಷ ಒಂದು ಘಟನೆ ಆಗಿತ್ತು. ಆ ಘಟನೆಗೆ ಇವತ್ತಿಗೆ 1 ವರ್ಷ. ಅದರ ಭಾಗವಾಗಿ ಇದೀಗ ಬೀದಿಗಿಳಿದಿದ್ದಾರೆ. ಪಂಚಮಸಾಲಿಗಳಿಂದ ಇಂಥದ್ದೊಂದು ಹೋರಾಟಕ್ಕೆ ಇದೀಗ ಹೋರಾಟಗಾರರು ಸ್ವಾಮೀಜಿಗಳೆಲ್ಲ ಮುಂದಾಗ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಇವತ್ತು ಸುವರ್ಣಸೌಧದ ತನಕ ಒಂದು ಮೆರವಣಿಗೆ ಇದೆ. ಏನಾಗ್ತಾ ಇದೆ ಬೆಳವಣಿಗೆ ಬೆಳಗಾವಿಯಲ್ಲಿ ಏನಾಗ್ತಾ ಇದೆ, ಹೋರಾಟಗಾರರು ಏನಂತಾರೆ, ಈ ಎಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಶ್ರೀಧರ್ ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶ್ರೀಧರ್, ಹೋದ ವರ್ಷ ಇದೇ ದಿನ ಬೆಳಗಾವಿಯಲ್ಲಿ ಪಂಚಮಸಾಲಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಆಗಿತ್ತು. ಇಡೀ ರಾಜ್ಯದಲ್ಲಿ ಸರ್ಕಾರದ ವಿರುದ್ಧ ಪಂಚಮಸಾಲಿಗಳು ಅವತ್ತು ಕೂಡ ಬೀದಿಗಿಳಿದು ಹೋರಾಟ ಮಾಡಿದ್ರು. ಒನ್ಸ್ ಅಗೇನ್ ಇವತ್ತು ಅಧಿವೇಶನ ನಡೀತಾ ಇದೆ. ಇವತ್ತು ಕೂಡ ಪಂಚಮಸಾಲಿಗರು ಬೀದಿಗಿಳಿದು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಏನು ಸಿದ್ಧತೆ ಆಗಿದೆ, ಯಾರೆಲ್ಲ ಭಾಗವಹಿಸ್ತಿದ್ದಾರೆ? ಚಳಿಗಾಲದ ಅಧಿವೇಶನ ಪ್ರಾರಂಭವಾಗಿ 2 ದಿನ ಪ್ರಾರಂಭ ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ ಏನಂತಂದ್ರೆ ಈಗಾಗಲೇ ಪ್ರತಿನಿತ್ಯವೂ ಕೂಡ ಸುಮಾರು ಪ್ರತಿಭಟನೆಗಳು ಕೂಡ ನಡೀತಾ ಬಂದಿರ್ತಕ್ಕಂಥದ್ದು. ಅದರಲ್ಲಿ ಇವತ್ತು ಪ್ರಮುಖವಾಗಿ ಒಟ್ಟಾರೆ 9 ಪ್ರತಿಭಟನೆಗಳು ಇವತ್ತು ಇರ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ಏನು ಪಂಚಮಸಾಲಿಯ ಮೀಸಲಾತಿಗಾಗಿ ಆಗ್ರಹಿಸಿ ಒಂದು ಮೃತ್ಯುಂಜಯ ಸ್ವಾಮೀಜಿ ಅವರು ಇವತ್ತು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಅಂತ ಹೇಳಿದ್ರು. ಅದ್ರ ಜೊತೆಗೆ ಏನಂತಂದ್ರೆ ಕಳೆದ ಬಾರಿ ಕೂಡ ಪಂಚಮಸಾಲಿಯ ಮೀಸಲಾತಿಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಏನಂತಂದ್ರೆ ಒಂದು ಅವರ ಮೇಲೆ ಲಾಠಿ ಚಾರ್ಜ್ ಕೂಡ ಆಗಿತ್ತು. ಆ ಸಂದರ್ಭದಲ್ಲಿ ಆ ಲಾಠಿ ಚಾರ್ಜ್ ಖಂಡಿಸಿ ಇವತ್ತು ಏನಂತಂದ್ರೆ ಒಂದು ಗಾಂಧಿ ಭವನದಿಂದ ಒಂದು ಸುವರ್ಣಸೌಧದ ಒಂದು ಸುವರ್ಣ ಗಾರ್ಡನ್ ಅಲ್ಲಿ ಏನಂತಂದ್ರೆ ಒಂದು ಕೆಂಪನ್ನ ಕೊಟ್ಟಿರ್ತಾರೆ ಆ ಪ್ರತಿಭಟನಾಕಾರರಿಗೆ. ಅಲ್ಲಿವರೆಗೂ ಕೂಡ ಏನೋ ಒಂದು ಕಪ್ಪು ಬಟ್ಟೆಯನ್ನ ಒಂದು ಜಯ ಮೃತ್ಯುಂಜಯ ಸ್ವಾಮೀಜಿಯವರು ಕಣ್ಣಿಗೆ ಕಟ್ಟಿಕೊಂಡು ಮತ್ತೆ ಗಾಂಧಿ ಭವನದಿಂದ ಒಂದು ಪಾದಯಾತ್ರೆ ಮೂಲಕ ಒಂದು ಸುವರ್ಣ ಗಾರ್ಡನ್ ಹತ್ರ ಪ್ರತಿಭಟನೆಗೆ ಮುಂದಾಗ್ತಿದ್ದಾರೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಈಗಾಗಲೇ ಏನಂತಂದ್ರೆ ನಮಗೆ ಸೇವೆ ಮೀಸಲಾತಿ ಬೇಕೇ ಬೇಕು, ಇಲ್ಲವಾದಲ್ಲಿ ನಾವು ಹೋರಾಟವನ್ನ ಯಾವಾಗೂ ಹಿಂಜೆತ್ತಲ್ಲ ಅಂತ ಹೇಳಿ ಈಗಾಗಲೇ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಕೂಡ ಒಂದ್ ಕಡೆ ಹೇರ್ತಕ್ಕಂಥದ್ದು. ಅದರ ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಒಂದು ಸರ್ಕಾರಿ ಏನೇ ವೇತನ ಆಗಿರ್ಬೋದು ಮತ್ತೆ ಆಶಾ ಕಾರ್ಯಕರ್ತರಾಗಿರ್ಬೋದು ಸುಮಾರು ಸಂಘಟನೆಗಳಿಂದ ಇವತ್ತು ಒಂದು ಸರ್ಕಾರಕ್ಕೆ ಬಿಸಿ ಮುಚ್ಚುವ ಕೆಲಸ ಈಗಾಗಲೇ ಪ್ರಾರಂಭ ಆಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಅದ್ರ ಜೊತೆಗೆ ಒಳಗಡೆ ಏನು ಸದನ ನಡೆಯುತ್ತೆ ಅಂದ್ರೆ ಅದೇ ಹೊರಗಡೆ
ಅಂದ್ರೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಹಲವಾರು ಸಂಘಟನೆಗಳು ಈಗಾಗಲೇ ಒಂದು ಪ್ರತಿಭಟನೆಗೆ ಆಗಮಿಸಿದ್ದು ಹೇಳ್ಬೋದು. ಅದರ ಜೊತೆಗೆ ಇವತ್ತು ಒಟ್ಟಾರೆ ಈ 8 ಪ್ರತಿಭಟನೆಗಳು ಸುವರ್ಣ ಗಾರ್ಡನ್‌ನಲ್ಲಿ ಈಗಾಗಲೇ ಪ್ರಾರಂಭಗೊಂಡಿರ್ತಕ್ಕಂಥದ್ದು. ಅದರಲ್ಲಿ ಕೆಲವೊಂದಿಷ್ಟು ಸಂಘಟನೆಗಳು ಅಂತಂದ್ರೆ ಮನವಿ ಕೊಡಲು ಮುಂದಾಗಿ ಒಂದು ಮನವಿಯನ್ನ ಕೊಟ್ಟು ಕೈ ಬಿಡುವ ಸಂಘಟನೆಗಳು ಕೂಡ ಕೆಲವು ಇರತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ಇವತ್ತು ಬೆಳಗಾವಿಯಲ್ಲಿ ಏನಂತಂದ್ರೆ ಕೆ.ವಿ. ಮೀಸಲಾತಿಯ ಒಂದು ಏನು ಕಂಚಿನ ಶಾಲೆಯ ಜಯಲಕ್ಷ್ಮಿಗೆ ಸ್ವಾಮೀಜಿ ಅವರು ಇವತ್ತು ಏನು ಕಟ್ಟುನಿಟ್ಟಿನ ಒಂದು ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆ ಕೊಟ್ಟು ಏನು ಕಳೆದ ಬಾರಿ ಆಗಿದ್ದ ಲಾಠಿ ಚಾರ್ಜ್ ಏನು ಮಾಡಿದ್ದೀರಿ, ಹೋರಾಟಗಾರನ ಹಿಂಜರಿಸಲು ನೀವು ಆ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮ ಸರ್ಕಾರ ಯಾವುದೇ ಒಂದು ನಮ್ಮ ಹೋರಾಟಗಾರರಿಗೆ ಮುಖ್ಯ ಹಾಕಿ ಕೆಲಸ ಮಾಡಿದ್ರೆ ನಾವು ಹಿಂಸರಲ್ಲ, ನಮಗೆ ಕೆ.ವಿ. ಮೀಸಲಾತಿ ಬೇಕು ಅಂತ ಹೇಳಿ ಪ್ರತಿಭಟನೆಗೆ ಇವತ್ತು ಇದಿದ್ದಾರೆ ಅಂತ ಹೇಳ್ಬೋದು. ಓಕೆ ಶ್ರೀಧರ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.